ರಾಜ್ಯದಲ್ಲೇ ಮೊದಲ ಕಾರ್ಯಕ್ರಮವಾಗಿ ಆಗಸ್ಟ್ 7ರಂದು ಪುತ್ತೂರಿನಲ್ಲಿ ನಡೆಯಲಿರುವಂತಹ ತಿರಂಗ ಯಾತ್ರೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮತ್ತು ಮಾಜಿ ಸಚಿವ ಸಿಟಿ ರವಿ ಭಾಗವಹಿಸಲಿದ್ದಾರೆ ಎಂದು ವಿಧಾನ ಪರಿಷತ್ ಸದಸ್ಯ ಕಿಶೋರ್ ಕುಮಾರ್ ಪುತ್ತೂರು ಮತ್ತು ಮಾಜಿ ಶಾಸಕ ಸಂಜೀವ ಮಠಂದೂರು ಹೇಳಿದರು. ಸೋಮವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಆಗಸ್ಟ್ 7ರ ಶುಕ್ರವಾರ ಸಂಜೆ 3 ಗಂಟೆಗೆ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಮುಂಭಾಗದಿಂದ ತಿರಂಗ ಯಾತ್ರೆ ಹೊರಡಲಿಕ್ಕಿದೆ. ರಾಷ್ಟ್ರಧ್ವಜ ಹಿಡಿದು ಸಾಗುವ ಬೃಹತ್ ಯಾತ್ರೆ ಕಿಲ್ಲೆ ಮೈದಾನದಲ್ಲಿ ಸಮಾಪನಗೊಳ್ಳಲಿಕ್ಕಿದೆ. ಬಳಿಕ ನಡೆಯುವ ಸಭಾ ಕಾರ್ಯಕ್ರಮದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಮಾಜಿ ಸಚಿವ ಸಿಟಿ ರವಿ, ಬಿಜೆಪಿ ಜಿಲ್ಲಾಧ್ಯಕ್ಷ ಸೇರಿದಂತೆ ಎಲ್ಲಾ ಹಿರಿಯರ ಉಪಸ್ಥಿತಿ ಇರ್ತದೆ ಎಂದು ಹೇಳಿದರು. ನಿಷ್ಕಲ್ಮಶ ಮನಸ್ಸಿನಿಂದ ಬದುಕಬೇಕೆಂಬ ಸಂಕಲ್ಪ ಹಾಗೂ ನಡುವಿನಲ್ಲಿ ಧರ್ಮಚಕ್ರ, ಇದು ನಮ್ಮ ರಾಷ್ಟ್ರಧ್ವಜ. ದೇಶದಾದ್ಯಂತ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಆಗಸ್ಟ್ 10ರಿಂದ 15ರವರೆಗೆ ರಾಜ್ಯದ ವಿವಿಧೆಡೆ ಕಾರ್ಯಕ್ರಮ ನಡೆಯಲಿದ್ದು, ರಾಜ್ಯದಲ್ಲಿ ಮೊದಲ ಕಾರ್ಯಕ್ರಮ ಪುತ್ತೂರಿನಲ್ಲಿ ಮೂಡಿಬರಲಿಕ್ಕಿದೆ. ಮಂಗಳೂರು ದಕ್ಷಿಣದಲ್ಲೂ ಕಾರ್ಯಕ್ರಮ ಹಮ್ಮಿಕೊಳ್ಳುವ ಯೋಜನೆ ಇದೆ. ಜಿಲ್ಲೆಗೆ, ರಾಜ್ಯಕ್ಕೆ ಶಕ್ತಿ ತುಂಬಿದ ಊರು ಪುತ್ತೂರು. ಅಟಲ್ ವಿರಾಸತ್ನಂತೆ ರಾಜ್ಯಕ್ಕೆ ಸಂದೇಶ ಕೊಡುವ ಕಾರ್ಯಕ್ರಮ ಇದಾಗಲಿದೆ ಎಂದು ಹೇಳಿದರು. ದೇಶಭಕ್ತಿಯನ್ನ ಉದ್ದೀಪನ ಮಾಡುವ ಕೆಲಸವನ್ನ ಮೋದಿ ಮಾಡಿದ್ದಾರೆ. ಅದೆಷ್ಟೋ ಮಂದಿ ಸರಳ ಆ್ಯಪ್ನಲ್ಲಿ ಸೆಲ್ಫಿ ತೆಗೆದು ಆ್ಯಪ್ ಲೋಡ್ ಮಾಡಿದ್ದಾರೆ. ಈ ಬಾರಿಯ ಸ್ವಾತಂತ್ರ್ಯೋತ್ಸವದ ಹಿನ್ನೆಲೆಯಲ್ಲಿ 3 ದಿನ ರಾಷ್ಟ್ರಧ್ವಜವನ್ನು ಹಾರಿಸಿ ಅದರ ಜೊತೆಗೆ ಸೆಲ್ಫಿ ತೆಗೆದು ಕಳುಹಿಸಲು ಕರೆ ನೀಡಲಾಗಿದೆ. ಇದು ಗಡಿಯಲ್ಲಿ ರಾಷ್ಟ್ರಧ್ವಜವನ್ನು ನೆಟ್ಟು ಪ್ರಾಣ ಬಿಡುವ ಸೈನಿಕರಿಗೆ, ಅನ್ನದಾತನಾದ ರೈತನಿಗೆ ಗೌರವ ನೀಡುವ ಕಾರ್ಯಕ್ರಮ ಎಂದರು. ಕಾಕ್ರೋಚ್ ಪಕ್ಷಕ್ಕೆ ಪಾಕಿಸ್ತಾನದ ಬೆಂಬಲ ಇದೆ. ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ನಡೀತಾ ಇದ್ದಾಗ ರಾಹುಲ್ ಗಾಂಧಿ ಆಗಮಿಸಿ ದೇಶದ್ರೋಹಿ ಹೇಳಿಕೆಗಳನ್ನು ನೀಡಿದರು. ಪ್ರತಿಭಟನಾಕಾರರು ಮೋದಿ ವಿರುದ್ಧ ಕೆಟ್ಟ ಶಬ್ದಗಳಿಂದ ಮಾತನಾಡಿದ್ರು. ನಾವು ಪೂಜಿಸುವ ಸೀತಾಮಾತೆ ಪ್ರಭು ರಾಮಚಂದ್ರನ ವಿರುದ್ಧ ಕೆಟ್ಟ ಪದ ಬಳಸಿದ್ರು. ಹಾಗಾಗಿ ಕಾಕ್ರೋಚ್ ಪಕ್ಷದ ವಿರುದ್ಧ ಧ್ವನಿ ಮೊಳಗಿಸುವ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರು ತಿರಂಗವನ್ನ ಹಿಡಿದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಎಂದು ಕರೆ ನೀಡಿದ್ರು. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ ಶಾಸಕ ಸಂಜೀವ ಮಠಂದೂರು, ಮಂಡಲ ಅಧ್ಯಕ್ಷ ದಯಾನಂದ ಉಜಿರೆಮಾರು, ನಗರ ಮಂಡಲ ಅಧ್ಯಕ್ಷ ಶಿವಕುಮಾರ್ ಕಳ್ಳಿಮಾರು, ಪ್ರಮುಖರಾದ ಯತೀಶ್ ಅರುವಾರ್, ಜಿಲ್ಲಾ ಉಪಾಧ್ಯಕ್ಷ ಪ್ರಸನ್ನ ಮಾಡ್ತಾ, ಪುತ್ತೂರು ಮಂಡಲ ಪ್ರಭಾರಿ ಸುನಿಲ್ ಹೆಗ್ಡೆ, ಮಾಧ್ಯಮ ವಕ್ತಾರ ರಾಜೇಶ್ ಬಣ್ಣೆಯವರು ಮತ್ತಿತರರು ಉಪಸ್ಥಿತರಿದ್ದರು. ಪ್ರತಿ ಮನೆಯಲ್ಲೂ ಕೂಡ ತಿರಂಗವನ್ನು ಹಾರಿಸುವ ಜೊತೆಗೆ ಅದನ್ನ ಸೆಲ್ಫಿ ತೆಗೆದು hargartiranga.com ಅಪ್ಲೋಡ್ ಮಾಡೋ ಕೆಲಸವನ್ನು ಕೂಡ ನಮ್ಮ ಕಾರ್ಯಕರ್ತರು ಮಾಡಲಿಕ್ಕಿದ್ದಾರೆ. ಈ ಕಾರ್ಯದ ಮುಖಾಂತರ ಏನು ಈ ದೇಶಕ್ಕೆ ಸೈನಿಕ ಏನು ಗಡಿ ಭಾಗದಲ್ಲಿ ತನ್ನ ಪ್ರಾಣತ್ಯಾಗ ಮಾಡ್ತಾರೆ. ಯಾವ ರೀತಿ ಪ್ರಾಣತ್ಯಾಗ ಅಂದ್ರೆ ಆ ತಿರಂಗವನ್ನು, ರಾಷ್ಟ್ರಧ್ವಜವನ್ನೇ ಅದಕ್ಕೆ ಪ್ರಮಾಣ ಮಾಡಿ, ಪ್ರತಿಜ್ಞೆ ಮಾಡಿ ಗಡಿ ಭಾಗದಲ್ಲಿ ತಮ್ಮ ಪ್ರಾಣತ್ಯಾಗವನ್ನು ಮಾಡ್ತಾರೆ. ಅವರಿಗೆ ಗೌರವ ಕೊಡುವಂತಹ ಕಾರ್ಯಕ್ರಮ ಈ ತಿರಂಗ ಯಾತ್ರೆ. ಅದರ ಜೊತೆಗೆ ಕೋಟಿ ಜನ ಸಮುದಾಯ, ಸಮಾಜದ ಪ್ರತಿಯೊಬ್ಬರ ಕೂಡ ಹೊಟ್ಟೆಯನ್ನು ತುಂಬಿಸುವ ಕೆಲಸವನ್ನು ಅನ್ನದಾತ ರೈತ ಮಾಡ್ತಾನೆ. ಅವ ಕೂಡ ತಿರಂಗಕ್ಕೆ ಗೌರವ ಕೊಟ್ಟು ತನ್ನ ರೈತ ಕೆಲಸವನ್ನು ಮಾಡ್ತಾರೆ. ಆ ರೈತಾಪಿ ವರ್ಗಕ್ಕೆ ಗೌರವ ಕೊಡುವಂತ ಕಾರ್ಯ ಕೂಡ ಈ ತಿರಂಗ ಯಾತ್ರೆ ಮುಖಾಂತರ ಆಗ್ಲಿಕ್ಕಿದೆ. ಅದ್ರ ಜೊತೆಗೆ ಸಮಾಜದ ಪ್ರತಿಯೊಬ್ಬರು ಕೂಡ, ಎಲ್ಲ ರಾಜಕೀಯವನ್ನು ಬದಿಗಿಟ್ಟುಕೊಂಡು ಪ್ರತಿಯೊಬ್ಬ ವ್ಯಕ್ತಿ ಕೂಡ ರಾಷ್ಟ್ರಧ್ವಜಕ್ಕೆ ಗೌರವವನ್ನು ಕೊಡುವಂತ ಕಾರ್ಯವನ್ನು ಮಾಡಬೇಕು. ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ರಾಷ್ಟ್ರಧ್ವಜದಲ್ಲಿ ಕೇಸರಿ ಅಂದ ತಕ್ಷಣ ಅದು ತ್ಯಾಗದ ಸಂಕೇತ, ಶೌರ್ಯದ ಸಂಕೇತ, ಹಸಿರು ಸಮೃದ್ಧತೆಯ ಸಂಕೇತ. ಆ ಬಿಳಿ ಬಣ್ಣ ಇರುವಂತದ್ದು ನಾವೆಲ್ಲರೂ ಒಗ್ಗಟ್ಟಾಗಿ ಸೌಹಾರ್ದತೆಯಿಂದ ನಿಷ್ಕಲ್ಮಶ ಮನಸ್ಸಿನಿಂದ ಬದುಕಬೇಕನ್ನುವಂತ ವಿಚಾರ. ಅದರ ಜೊತೆಗೆ ಮಧ್ಯದಲ್ಲಿ ಧರ್ಮಚಕ್ರ. ಪ್ರತಿಯೊಬ್ಬ ವ್ಯಕ್ತಿ ಕೂಡ, ಭಾರತೀಯ ಕೂಡ ಈ ದೇಶಕ್ಕೋಸ್ಕರ ಬದುಕಬೇಕು ಅನ್ನೋ ವಿಚಾರವನ್ನು ಇಟ್ಕೊಂಡು ಈ ತಿರಂಗ ಯಾತ್ರೆ, ಅದಕ್ಕೋಸ್ಕರ ಮಾಧ್ಯಮ ಮಿತ್ರರು ದೊಡ್ಡ ಸಂಖ್ಯೆಯಲ್ಲಿ ನೀವು ಬಂದಿದ್ದೀರಿ. ನೀವು ಕೂಡ ಇದನ್ನು ಅತ್ಯಂತ ಯಶಸ್ವಿ ಕಾರ್ಯಕ್ರಮ ಮಾಡಬೇಕಾದ್ರೆ ಮಾಧ್ಯಮದ ಮಿತ್ರರ ಸಹಕಾರವನ್ನ ಯಾಚಿಸ್ತಾ, ನಿಮ್ಗೆಲ್ಲರಿಗೂ ಗೊತ್ತುಂಟು ಇತ್ತೀಚೆಗೆ ಆದಂತ ಜಂತರ್ ಮಂತರ್ನಲ್ಲಿ ಆದಂತ ಪ್ರತಿಭಟನೆ, ಕಾಕ್ರೋಚ್ ಜನತಾ ಪಾರ್ಟಿಯವರು ವಿದೇಶಿ ಕೈವಾಡದ ಮುಖಾಂತರ ಮೋದಿಜಿಯವರಿಗೆ ಕೆಟ್ಟದಾಗಿ ಆ ಸಣ್ಣ ಮಕ್ಕಳು ಮಾತಾಡಿದರು. ನಮ್ಗೆಲ್ಲರಿಗೂ ದುಃಖ ಆಗಿದೆ, ಪ್ರತಿಯೊಬ್ಬ ಭಾರತೀಯ ಯುವಕರಿಗೆ ದುಃಖ ಆಗಿದೆ. ಅದಕ್ಕೂ ಕೂಡ ಸರಿಯಾದ ಉತ್ತರವನ್ನು ಕೊಡುವಂತ ರೀತಿಯಲ್ಲಿ ತಿರಂಗ ಯಾತ್ರೆಯಲ್ಲಿ ಮೋದಿ ಭಕ್ತರು, ಮೋದಿಯ ಪರವಾಗಿ ನಾವೆಲ್ಲರೂ ಸೇರಿ, ಯುವಕರ ಸೇರಿ ರಾಷ್ಟ್ರ ಭಕ್ತರ ಒಂದು ಸೈನ್ಯ, ಜಾಗೃತ ಸಮಾಜ ನಿರ್ಮಾಣ ಆಗಿದೆ. ಯಾವುದೇ ರೀತಿಯ ಕಾಕ್ರೋಚ್ನಂತಹ ಜನತಾ ಪಾರ್ಟಿ ಇಲ್ಲಿ ಪುತ್ತೂರಿನ ರಣಕಹಲನ್ನು ಮೂಡಲಿಕ್ಕಿದ್ದೇವೆ ನಾವು. ಆ ಕಾರಣಕ್ಕೆ ಕಾಲೇಜು ವಿದ್ಯಾರ್ಥಿಗಳಿರ್ಬೋದು, ಸಣ್ಣ ಮಕ್ಕಳಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ತಿರಂಗ ಧ್ವಜವನ್ನು ಹಿಡಿದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಎಲ್ರಿಗೂ ನಾನು ಪ್ರೀತಿಪೂರ್ವಕವಾಗಿ ಪುತ್ತೂರಿನ ಮಹಾಜನತೆಗೆ ಪ್ರತಿಯೊಬ್ಬರಿಗೂ ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡ್ತೇನೆ. ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಸೇರಿಕೊಂಡು ಪ್ರತಿ ಶಕ್ತಿ ಕೇಂದ್ರ ಬೂತ್ ಮಟ್ಟದಲ್ಲಿ ಕಾರ್ಯ ಮಾಡ್ತಿದ್ದೇವೆ. ಆ ಕಾರಣಕ್ಕೆ ಆ ಮಹಾಲಿಂಗೇಶ್ವರ ದೇವರಲ್ಲಿ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ಈ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಬರಬೇಕು, ಪುತ್ತೂರಿನ ಮಹಾಜನತೆ ಭಾಗವಹಿಸಬೇಕಂತ ವಿನಂತಿ ಮಾಡ್ತೇನೆ.
ಇಲ್ಲ, ನಮ್ಮ ಪುತ್ತೂರು ನಗರ ಗ್ರಾಮಾಂತರ ಮಂಡಲ ರಾಜ್ಯದ ಮೊದಲ ಕಾರ್ಯಕ್ರಮ. ಇಡೀ ದೇಶಾದ್ಯಂತ ಆಗ್ತದೆ. ಅದರಲ್ಲಿ ನಮ್ಮ ಕರ್ನಾಟಕದಲ್ಲಿ ಪ್ರಥಮ ಕಾರ್ಯಕ್ರಮ ಪುತ್ತೂರಲ್ಲಿ. ಹೌದು, ಎಲ್ಲ ಕಾರ್ಯಕ್ರಮಕ್ಕೆ ರಾಜ್ಯಾಧ್ಯಕ್ಷರು ಹೋಗ್ತಾರೆ, ಅವರಿಗೆ ಸಮಯ ಸಿಕ್ಕಾಗ ಹೋಗ್ತಾರೆ. ಅಂದ್ರೆ ಹಾಗೆ ಏನಾದ್ರು ಉಂಟಾ? ಈಗ ಪ್ರಥಮ ಕಾರ್ಯಕ್ರಮ ಅಂದ್ರೆ, ಈಗ ಪ್ರಥಮ ಕಾರ್ಯಕ್ರಮ ಒಂದು ರಾಜ್ಯ ಮಟ್ಟದಲ್ಲಿ ಉದ್ಘಾಟನೆ ಮಾಡುವ ಕ್ರಮ ಇದೆಯಲ್ಲ, ಈಗ ಯಾವುದೇ ಕಾರ್ಯಕ್ರಮ ಅಂತಾರೆ ಹಾಗೇನಾದ್ರೂ ಇದೆಯಾ? ಆತರ ಏನಿಲ್ಲ. ಇದು ರಾಜ್ಯದ ಪ್ರಥಮ ಕಾರ್ಯಕ್ರಮ ಪುತ್ತೂರಲ್ಲಿ 10 ತಾರೀಕಿಂದ 15 ತಾರೀಕು ತನಕ ತಿರಂಗ ಯಾತ್ರೆ ಮಾಡ್ಲಿಕ್ಕೆ ಇರುವಂತದ್ದು. ರಾಜ್ಯಾಧ್ಯಕ್ಷರ ಅವರ ಪ್ರವಾಸ ಕೂಡ ಇದೆ. ಅದರ ಜೊತೆಗೆ ಪುತ್ತೂರಲ್ಲಿ ಮತ್ತೆ ಜಿಲ್ಲೆಯಲ್ಲಿ ಸಂಸದರು ಅಧಿವೇಶನ ಇರುವ ಕಾರಣಕ್ಕೋಸ್ಕರ ಮಂಗಳೂರು ನಗರ ದಕ್ಷಿಣದಲ್ಲಿ ಕೂಡ ಒಂದು ಕಾರ್ಯಕ್ರಮ ಮಾಡಬೇಕಂತ ನಾವು ಯೋಚನೆ ಮಾಡಿದ್ದೇವೆ. ಈ ಭಾಗದ ಕಾರ್ಯಕ್ರಮ ಪುತ್ತೂರಲ್ಲಿ ಮತ್ತೆ ನಗರದ ಹೆಡ್ ಕ್ವಾರ್ಟರ್ಸ್ ಆದ ಕಾರಣಕ್ಕೋಸ್ಕರ ಜಿಲ್ಲೆಯಲ್ಲಿ ಕೂಡ ಒಂದು ಕಾರ್ಯಕ್ರಮ ಮಾಡ್ತೇವೆ. ಪುತ್ತೂರನ್ನೇ ಆಯ್ಕೆ ಮಾಡಲಿಕ್ಕೆ ನಾವು ವಿಶೇಷ ಕಾರಣ ಇದೆ. ಈಗ ಅಟಲ್ ವಿರಾಸತ್ ಕಾರ್ಯಕ್ರಮವನ್ನು ಇಲ್ಲಿ ಮಾಡಿದ್ರಿ, ರಾಜ್ಯಾಧ್ಯಕ್ಷರು ಬಂದರು. ಇದಕ್ಕೆ ನಮ್ಮೆಲ್ಲರ ಅನಿಸಿಕೆ ಇರುವಂತದ್ದು, ಪುತ್ತೂರು ಅಂದ ತಕ್ಷಣ ಜಿಲ್ಲೆಗೆ ರಾಜ್ಯಕ್ಕೆ ಒಂದು ಶಕ್ತಿ ತುಂಬಿದಂತ ಒಂದು ಸಂಘಟನೆಯ ಅತ್ಯಂತ ಶಕ್ತಿಯುತ ಕೇಂದ್ರ ಇದು. ಆ ಕಾರಣಕ್ಕೆ ಅಟಲ್ ವಿರಾಸತ್ ಕಾರ್ಯಕ್ರಮ ಕೂಡ ನಿಮ್ಮೆಲ್ಲರ ಒಂದು ಭಾಗವಹಿಸುವ ಮುಖಾಂತರ ಒಂದು ಅದ್ದೂರಿ ಕಾರ್ಯಕ್ರಮ ಆಗಿದೆ. ಆ ಮುಖಾಂತರ ಅಟಲ್ ವಿರಾಸತ್ನಂತೆ ಇದು ಕೂಡ ಅದ್ದೂರಿ ಕಾರ್ಯಕ್ರಮ ಆಗುವ ಮುಖಾಂತರ ರಾಜ್ಯಕ್ಕೆ ಒಂದು ಸಂದೇಶ. ಯಾವ ರೀತಿ ಅಂದ್ರೆ, ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಕಾಕ್ರೋಚ್ ಜನತಾ ಪಾರ್ಟಿ ಜೊತೆಗೆ ದೇಶ ವಿರೋಧಿ ಚಟುವಟಿಕೆಯವರು, ಅಂದ್ರೆ ಅದರಲ್ಲಿ ಇರ್ತಕ್ಕಂಥ ಫಾಲೋವರ್ಸ್ 40% ಇರುವಂತದ್ದು ಪಾಕಿಸ್ತಾನಿಯರು. ರಾಹುಲ್ ಗಾಂಧಿಯವರು ಆ ಪ್ರತಿಭಟನೆಗೆ ಮಧ್ಯದಲ್ಲಿ ಬಂದು ಆ ಪ್ರತಿಭಟನಾಕಾರರ ಪರವಾಗಿ ನಿಂತು ದೇಶ ವಿರೋಧಿ ಕೂಗನ್ನ ಕೂಗುವಂತ ವಿಚಾರ ನೋಡಿದಾಗ ನಮ್ಗೆಲ್ಲರಿಗೂ ದುಃಖ ಆಗಿದೆ. ನಮ್ಮ ಎಲ್ಲ ಯುವಕರ ರಕ್ತ ಬಿಸಿಯಾಗಿದೆ. ಅಲ್ಲಿ ಸೀತಾಮಾತೆಯನ್ನು ನಾವು ತಾಯಿ ಅಂತ ಸ್ವೀಕಾರ ಮಾಡಿದ್ದೇವೆ. ಅದರ ಜೊತೆಗೆ ಪ್ರಭು ಶ್ರೀರಾಮಚಂದ್ರನನ್ನ ಹೀಯಾಳಿಸುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ. ಆದರೂ ಕೂಡ ಈ ಹಿಂದೂ ಸಮಾಜಕ್ಕೆ ಆದಂತಹ ಕಲಂಕವನ್ನ ಸರಿಯಾಗಿ ಹಿಮ್ಮೆಟ್ಟಿಸಲಿಕ್ಕೆ ಪುತ್ತೂರು ನನ್ನ ಕೈಯಲ್ಲಿ ಮುದ್ಲಿಕ್ಕಿದ್ದೇವೆ. ಸಭಾ ಕಾರ್ಯಕ್ರಮ ಕಿಲ್ಲೆ ಮೈದಾನದಲ್ಲಿ ಸಭಾ ಕಾರ್ಯಕ್ರಮ. ಆ ಸಭಾ ಕಾರ್ಯಕ್ರಮದಲ್ಲಿ ಹಿರಿಯರು ಮಾತಾಡ್ಲಿಕ್ಕಿದ್ದಾರೆ. ಈ ತಿರಂಗ ಯಾತ್ರೆ ಮುಖಾಂತರ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಇದ್ದೇ ಇರ್ತದೆ ಎಲ್ಲ ಕಡೆ. ನಾನನ್ನೋದು ತಿರಂಗ, ರಾಷ್ಟ್ರಧ್ವಜ ಎಲ್ಲರನ್ನೂ ಒಗ್ಗೂಡಿಸಿದೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ನಿಮ್ಗೆಲ್ಲರಿಗೂ ಗೊತ್ತಿರಬಹುದು, ಅದರಲ್ಲಿ ಹಿಂದೂ, ಮುಸಲ್ಮಾನ್, ಕ್ರಿಶ್ಚಿಯನ್ ಪ್ರತಿಯೊಬ್ಬರು ಕೂಡ ಎಲ್ಲವನ್ನ ಭೇದವನ್ನ ಮರೆತು ನಾವೆಲ್ಲೂ ತಾಯಿ ಭಾರತೀಯ ಮಕ್ಕಳು ಅಂತ ಕೆಲಸ ಮಾಡಿದ್ದಾರೆ. ಈ ತಿರಂಗ ಯಾತ್ರೆ ಮುಖಾಂತರ ಎಲ್ಲೆಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಉಂಟು ಅದೆಲ್ಲ ಒಟ್ಟಿಗೆ ಆಗಿ ಪ್ರತಿಯೊಬ್ಬರು ಸೇರಿಸುವಂತ ಕಾರ್ಯ ಈ ತಿರಂಗ ಯಾತ್ರೆ ಮುಖಾಂತರ ಆಗ್ಬೇಕಂತ ನಾನು ವಿನಂತಿ ಮಾಡ್ತೇನೆ. ಎಲ್ಲರನ್ನು ಒಟ್ಟು ಸೇರಿಸ್ತೀರಿ? ಎಲ್ಲರೂ ಒಟ್ಟು ಸೇರಬೇಕಂತ ಮಾಧ್ಯಮದ ಮುಖಾಂತರ ನಾನು ಸ್ವಾಗತ ಮಾಡ್ತೇನೆ. ಕಳೆದ ಸಲ ಸಹ ನೀವು ಕಾರ್ಯಕ್ರಮದಲ್ಲಿ ಹಾಗೆ ಹೇಳಿದ್ದೀರಿ, ರಾಷ್ಟ್ರೀಯ ಆಮಂತ್ರಣ ಕೊಡ್ಲಿಲ್ಲ ಅಂತ ಹೇಳಿ ಭಾರಿ ಜೋರಾಗಿ ಗಲಾಟೆ ಗೊಂದಲ ಆಗಿದೆ. ಈ ಬಾರಿ ಎಲ್ಲ ಮಾಧ್ಯಮ ಮಿತ್ರರು ನೀವು ಇದ್ದೀರಿ. ನೀವು ನಾನನ್ನೋದು ಇದು ಎಲ್ಲರನ್ನ ಸೇರಿಸುವಂತ ಕಾರ್ಯಕ್ರಮ. ಪುತ್ತೂರಿನ ಮಹಾಜನತೆ ಪ್ರತಿಯೊಬ್ಬರು ಕೂಡ, ಸಣ್ಣ ಬಾಲಕರಿಂದ ಹಿಡಿದು ಹಿರಿಯರ ತನಕ ಪ್ರತಿಯೊಬ್ಬರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತ ಈ ಮಾಧ್ಯಮದ ಮುಖಾಂತರ ವಿನಂತಿ ಮಾಡ್ತಾರೆ. ಈಗ ನಿಮ್ಮ ಬೂತ್ ಕಮಿಟಿಯ ಸಭೆ ಅಲ್ಲಲ್ಲಿ ಆಗ್ತಾ ಉಂಟು, ಅದರಲ್ಲಿ ಒಂದು ತಂಡ ಕಾಣಿಸ್ತಾ ಇಲ್ಲ. ನಿನ್ನೆಯಿಂದ ಪ್ರಾರಂಭ ಆಗಿದೆ. ಅಲ್ಲ, ಮೊನ್ನೆಯಿಂದ ಒಂದು 3-4 ಒಂದು 10-20 ಗಂಟೆಗಿಂತ ಹೆಚ್ಚು ಕಡೆ ನಾನು ಫೋಟೋ ನೋಡಿದ್ದೆ. ಅದರಲ್ಲಿ ಒಂದು ತಂಡದ ಸದಸ್ಯರು ಕಾಣಿಸ್ತಾ ಇಲ್ಲ. ಇಲ್ಲಿ ನಾವೆಲ್ಲರೂ ಒಂದೇ ತಂಡ, ಎರಡು ತಂಡ ಇಲ್ಲ, ಒಂದೇ ತಂಡ ಇರೋದು. ಬಿಜೆಪಿ ಅನ್ನುವಂಥದ್ದು ಪುತ್ತೂರಿನಲ್ಲಿ ಒಂದೇ ಇರೋದು, ಎರಡು ಅಂತ ಇಲ್ಲ. ಮತ್ತೆ ಇಡೀ ಬಿಜೆಪಿಯ ಒಂದು ತಂಡವಾಗಿ ಇಡೀ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರವಾಸ ಹೋಗ್ತಾ ಇದೆ. ಅದರಲ್ಲಿ ಬೇರೆ ಬೇರೆ ನಾಯಕರು ಹೋಗ್ತಾ ಇದ್ದಾರೆ. ಇದು ಸಾರ್ವಜನಿಕ ಕಾರ್ಯಕ್ರಮ. ಬಿಜೆಪಿಯ ಲೇಬಲಲ್ಲಿ, ಬಿಜೆಪಿಯ ಸಿಂಬಲಲ್ಲಿ, ಬಿಜೆಪಿಯ ಏನು ಧ್ವಜದಲ್ಲಿ ಇದು ಆಗ್ತಾ ಇಲ್ಲ. ಇದು ಹಾಕುವಂಥದ್ದು ತ್ರಿವರ್ಣ ಧ್ವಜದಲ್ಲಿ. ಸ್ವಾತಂತ್ರ್ಯೋತ್ಸವದ ನಾವು ಅಮೃತ ಮಹೋತ್ಸವವನ್ನು ದಾಟಿ ಸ್ವಾತಂತ್ರ್ಯೋತ್ಸವದ ಶತಮಾನೋತ್ಸವಕ್ಕೆ ಬರುವಂತಹ ಕಾಲಘಟ್ಟದಲ್ಲಿ ಭಾರತ ಹೇಗಿರಬೇಕು, ಭಾರತದ ಯುವತಿಯರು ಈ ರಾಷ್ಟ್ರಭಕ್ತಿಯನ್ನು ಹೇಗೆ ಉದ್ದೀಪನ ಮಾಡಬೇಕು ಎನ್ನುವಂಥ ದಿಸೆಯಿಂದ ಈ ಕಾರ್ಯಕ್ರಮ ಆಗ್ತಾ ಇದೆ. ವಿಕಸಿತ ಭಾರತ. ಹೌದು, ವಿಕಸಿತ ಭಾರತದ ಒಂದು ಕಲ್ಪನೆ. ಅದಕ್ಕೆ ಬೇಕಾಗಿ ಎಲ್ಲರೂ ಸಾರ್ವಜನಿಕರು ಸೇರಿಕೊಂಡಿದ್ದನ್ನು ಮಾಡಬೇಕು. ನಾವು ಪೂರ್ವ ಸೈನಿಕರನ್ನು ಕೂಡ ಇದಕ್ಕೆ ಕರೀತಾ ಇದ್ದೇವೆ. ನೀವು ಕೂಡ ಬನ್ನಿ, ನಮ್ಮ ಜೊತೆ ಕೈ ಜೋಡಿಸಬೇಕು ಬಂದ್ವಿ. ಪೂರ್ವ ಸೈನಿಕರು ಸ್ವಾತಂತ್ರ್ಯ ಹೋರಾಟದಲ್ಲೂ ಇಲ್ಲ, ಇಲ್ಲದ್ರೆ ಅವರನ್ನು ಕರೀತಾ ಇದ್ದೇವೆ.